ಇನ್ನೊಂದು ಸಂಗತಿ ನೋಡಿ, ಕಾಂತರಾಜ್ ವರದಿಯನ್ನು ರಾಜ್ಯ ಸರ್ಕಾರ ವೈಜ್ಞಾನಿಕ ಅಂತ ಸಮರ್ಥನೆ ಮಾಡ್ತಾಯಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನು ತಮ್ಮ ಮಹತ್ವಾಕಾಂಕ್ಷೆ ಅಂತ ಹೇಳ್ತಾಯಿದ್ರು. ಕಾಂತರಾಜ್ ವರದಿಯ ನಂತರ ಜಯಪ್ರಕಾಶ್ ಹೆಗಡೆ ನಾನು ಅದನ್ನು ಪರಿಶೀಲನೆ ಮಾಡಿ ಸ್ಕೂಟ್ನಿ ಮಾಡಿದ್ದೇನೆ ಅಂತೇಳಿ ಹೇಳಿದರು. 106 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಈಗ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಬೊಕ್ಕಸ 106 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮುಂಚೆ ಮಾಡಿದ ವರದಿ ಅವೈಜ್ಞಾನಿಕ ಅಂತ ಒಪ್ಕೊಳ್ತೀರಾ? ಅವೈಜ್ಞಾನಿಕ ಅಂತ ಒಪ್ಕೊಳ್ಳೋದಾದರೆ ಸರ್ಕಾರದ ಹಣವನ್ನು ವಸೂಲಿ ಮಾಡಿ. 150-200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಮತ್ತು ಈಗ ಎರಡನೇದು, ಕೇಂದ್ರ ಸರ್ಕಾರ ಈಗಾಗಲೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಪ್ರಕಟ ಮಾಡಿದೆ. ವಾಸ್ತವಿಕವಾಗಿ ಜನಗಣತಿ ಮತ್ತು ಜಾತಿ ಗಣತಿ ಮಾಡುವ ಸಂವಿಧಾನದತ್ತ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕಲ್ಲ. ಮತ್ತು ಇವರು ರಾಜಕೀಯ ಕಾರಣಕ್ಕೆ ವಿಷಯಾಂತರಗೊಳಿಸೋದಕ್ಕೆ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಿದ್ದೀರಿ. ಮತ್ತೆ 106 ಕೋಟಿ ಖರ್ಚು ಮಾಡಬೇಕಾ? ನಿಮ್ಮ ರಾಜಕೀಯ ತೆವಲಿಗೆ, ನಿಮ್ಮ ಇಚ್ಛಾಶಕ್ತಿ ಇಲ್ಲದ ರಾಜಕೀಯ ತೆವಲಿಗೆ ಜಾತಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ, ಜಾತಿಗಳನ್ನು ಎತ್ಕೊಟ್ಟೋದಕ್ಕೆ ನೀವು ಸರ್ಕಾರದ ಹಣನೇ ಯಾಕೆ ಪೋಲ್ ಮಾಡ್ತೀರಿ? ನಿಮಗೆ ಕಾಂಗ್ರೆಸ್ ಪಾರ್ಟಿ ಹಣ ಅಲ್ಲ, ಇದು ಸರ್ಕಾರದ ಹಣ, ಜನರ ತೆರಿಗೆ ಹಣ. ಆ ತೆರಿಗೆ ಹಣ ಒಂದೊಂದು ರೂಪಾಯಿಗೂ ಕೂಡ ಉತ್ತರದಾಯಿತ್ವ ಇರುತ್ತೆ. ನಿಮ್ಮದೇನು ಉತ್ತರದಾಯಿತ್ವ ಇದೆ? ಹಾಗಿದ್ರೆ ನೀವು ಇಷ್ಟು ದಿನ ಸಮರ್ಥನೆ ಮಾಡಿದ್ರಲ್ಲ, ಕಾಂತರಾಜ್ ವರದಿ ವೈಜ್ಞಾನಿಕವಾಗಿದೆ, ಅದನ್ನು ಪರಿಶೀಲಿಸಿದ್ದೇವೆ, ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಎಲ್ಲ ಕ್ರಮಬದ್ಧವಾಗಿದೆ ಅಂತ ಹೇಳ್ತಾ ಇದ್ರಲ್ಲ. ಹಾಗಾದ್ರೆ ಇಷ್ಟು ದಿನ ನೀವು ಜನರಿಗೆ ಮಂಗ್ಪೂದಿ ಎರಚೋದಕ್ಕೋಸ್ಕರ ಸುಳ್ಳು ಹೇಳಿದ್ರಾ? ಅಥವಾ ನಿಮ್ಮ ಕೈ ಕಮಾಂಡನ ಒತ್ತಡಕ್ಕೆ ಜಾತಿ ವರದಿ ಬಲಿ ಆಯಿತಾ? ಕಾಂತರಾಜ್ ವರದಿ, ಜಯಪ್ರಕಾಶ್ ಹೆಗಡೆ ವರದಿ ಕೈ ಕಮಾಂಡ್ ಒತ್ತಡಕ್ಕೆ ಬಲಿ ಆಯಿತಾ? ವೇರ್ ಈಸ್ ಯುವರ್ ನಿಮ್ಮ ಇಚ್ಛಾಶಕ್ತಿ ಇತ್ತಲ್ಲ, ಹೇಳ್ತಾ ಇದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂಥೇಳಿ. ಎಲ್ಲಿ ನಿಮಗೆ ಯಾವ್ದು ನ್ಯಾಯ? ಕಾಂತರಾಜ್ ವರದಿಗೂ ನ್ಯಾಯ ಇಲ್ಲ, ಜಯಪ್ರಕಾಶ್ ಹೆಗಡೆ ವರದಿಗೂ ನ್ಯಾಯ ಇಲ್ಲ. ಎಲ್ಲಿದೆ ನ್ಯಾಯ? ದಲಿತರಿಗೂ ನ್ಯಾಯ ಇಲ್ಲ, ಹಿಂದುಳಿದವರ್ಗವ್ರಿಗೂ ನ್ಯಾಯ ಇಲ್ಲ, ನಿಮ್ಮ ನಂಬಿದವ್ರಿಗೆ ಯಾರಿಗೂ ನ್ಯಾಯ ಇಲ್ಲ. ಎಲ್ಲಿದೆ ನ್ಯಾಯ? ಮತ್ತು ಯಾರ ಮನೆ ಹಣನ ನೀವು ದುರುಪಯೋಗ ಪಡಿಸ್ಕೊಳ್ಳೋಕೆ ಹೊಟ್ಟಿದ್ದೀರಿ? ಮತ್ತು ಇಷ್ಟಕ್ಕೂ ನಿಮಗೆ ಸಂವಿಧಾನಬದ್ಧವಾದಂಥ ಅಧಿಕಾರ ಎಲ್ಲಿದೆ? ಮತ್ತೊಂದು, ಸರ್ಕಾರಿ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ನಗೆಪಾಟೀಲಿನ ನಾಟಕ ಮತ್ತ್ಯಾಕೆ ಆಡ್ತೀರಿ? ಈಗ ನೀವು ಕಾಂತರಾಜ್ ವರದಿ, ಜಯಪ್ರಕಾಶ್ ಹೆಗಡೆ ವರದಿಯಲ್ಲೇ ನಿಮ್ಮ ಸರ್ಕಾರ ನಗೆಪಾಟ್ಲಿಗೀಡಾಗಿದೆ. ಮತ್ತ್ಯಾಕೆ ನೀವು ನಗೆಪಾಟ್ಲಿಗೆ ಒಳಗಾಗ್ತೀರಿ? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಕೇಂದ್ರ ಸರ್ಕಾರ ಜಾತಿ ಗಣತಿ ಜನಗಣತಿ ಮಾಡುತ್ತೆ. ನೀವೊಂದು ಸರಿ ಮಾಡೋ ಅವಶ್ಯಕತೆ ಏನಿದೆ?